ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಒಂದು XXX ರಮ್ನ ತೊಗೊಂಬಂದಿದ್ದೀನಿ. ಅದು ಯಾವ ಕಂಪ್ನಿದಪ್ಪ? ಅಮೃತ್ ಡಿಸ್ಟಿಲರೀಸ್ ಅಂತ ನೀವು ಕೇಳೇ ಇರ್ತೀರ. ಸೊ ಅವರು ತುಂಬ ಎಕ್ಸ್ಪೆನ್ಸಿವ್ ವಿಸ್ಕಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ತುಂಬ ಚೀಪ್ ಪ್ರೈಸಿಗೂ ಕೂಡ ವಿಸ್ಕಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಇದು ಒಂದು ಬಡ್ಜೆಟ್ ಫ್ರೆಂಡ್ಲಿ ರಮ್ ಅಂತ ಹೇಳ್ಬೋದಾ, ಇಲ್ಲ ಬಡವರ ರಮ್ ಅಂತ ಹೇಳಬೇಕಾ ಗೊತ್ತಾಗ್ತಿಲ್ಲ. ಹಾಗಿದ್ರೆ ಇದರ ಪ್ರೈಸು ಟೇಸ್ಟು ಹೇಗಿದೆ? ಇದು ಒಂದು ಬ್ಯಾಂಗ್ಳೂರ್ ಬೇಸ್ಡ್ ಪ್ರಾಡಕ್ಟ್ ಅಂತ ತೊಗೋಬೇಕಾ, ಅಲ್ಲ ಪ್ರಾಡಕ್ಟ್ ಆಫ್ ಇಂಡಿಯಾ ಅಂತ ತೊಗೋಬೇಕಾ? ಡಿಸೈಡ್ ಮಾಡೋಣ, ಏನಂತೀರಾ? ಹಾಗಿದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ. ಫ್ರೆಂಡ್ಸ್, ಈ ಅಮೃತ್ XXX ರಮ್ ಬಗ್ಗೆ ಮಾತಾಡೋದಾದರೆ, ಅಮೃತ್ ಅವರು ತುಂಬಾ ವಿಸ್ಕಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ರಮ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಹಾಗೆ ಬ್ರ್ಯಾಂಡಿ ಕೂಡ ಮಾಡ್ತಾರೆ. ಸೊ ಅದರ್ ಕ್ಯಾಟಗರಿಯಲ್ಲಿ ಇವರು ಒಂದು ಚೀಪೆಸ್ಟ್ ರಮ್ನ ತೊಗೊಂಬಂದಿದ್ದಾರೆ. ಇದು ಬ್ಯಾಂಗ್ಳೂರಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗೋದಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಈ ಪ್ರಾಡಕ್ಟ್ ಆಫ್ ಇಂಡಿಯಾದಲ್ಲಿ ಇದರ ಪ್ರೈಸ್ ಅಂತೂ ತುಂಬಾ ಕಡಿಮೆ ಇದೆ ಅಂತ ಜನ ತೊಗೋತಾರೋ, ಇಲ್ಲ ಇದರ ಹೆಸರು ನೋಡಿ ಜನ ತಗೋತಾರೋ ಗೊತ್ತಿಲ್ಲ. ಹಾಗೆ ಓಲ್ಡ್ ಮಾಂಕ್ಗೆ ಇದು ಡೈರೆಕ್ಟ್ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದರ ಪ್ರೈಸ್ ಪಾಯಿಂಟಿಗೆ ಇದು ಡೈರೆಕ್ಟ್ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ಅಮೃತ್ ಕ್ಲಾಸಿಕ್ XXX ರಮ್ ಹೇಗಿದೆ, ಇದರ ಪ್ರೈಸ್ ಎಷ್ಟು, ನೀವೆಲ್ಲ ತಿಳ್ಕೊಬೇಕಲ್ವಾ? ಹಾಗೆ ಇದರಲ್ಲಿ ಏನಪ್ಪ ವಿಶೇಷ ಅಂದರೆ, ಇದನ್ನು ಅವರು ಕನ್ನಡದಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಇದು ಆಲ್ಮೋಸ್ಟ್ ಕರ್ನಾಟಕದಲ್ಲೇ ತುಂಬಾ ಜಾಸ್ತಿ ಸೇಲ್ ಆಗೋದ್ರಿಂದ ಸೊ ಪ್ರತಿಯೊಂದು ಡೀಟೇಲ್ ಆಗಿ ಕನ್ನಡದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಈ ಟೆಟ್ರಾ ಪ್ಯಾಕ್ ಮೇಲೂ ಬರೆದಿದ್ದಾರೆ ಅಮೃತ್ XXX ಕ್ಲಾಸಿಕ್ ರಮ್ ಅಂತ ಕೂಡ ಕನ್ನಡದಲ್ಲಿ ಬರೆದಿದ್ದಾರೆ. ಸೊ ಈ ಟೆಟ್ರಾ ಪ್ಯಾಕು 180 ml ಪ್ಯಾಕೆಟಲ್ಲಿ ಬರುತ್ತೆ. ಸೊ ಹಾಗಿದ್ರೆ ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಹೋಗಿ ಇದರ ಟೇಸ್ಟು ಪ್ರೈಸು ತಿಳ್ಕೊಂಡ್ಬಿಡೋಣ, ಏನಂತೀರಾ? ಫ್ರೆಂಡ್ಸ್, ಹೇಗೆ ಇಷ್ಟು ಚೀಪಾಗಿ ಈ ರಮ್ನ ಕೊಡ್ಬೋದು, ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ನೀವು ಕೂಡ ತಿಳ್ಕೊಬೇಕಲ್ವಾ? ಸೊ ಈ ಪ್ಯಾಕೆಟ್ ಮೇಲೆ ಮೆನ್ಷನ್ ಮಾಡಿರ್ತಾರೆ, ENA ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. DM ವಾಟರ್ ಅಂದರೆ ಡಿಮಿನರಲೈಸ್ಡ್ ವಾಟರ್, ಪ್ರೀಮಿಯಂ ನ್ಯಾಚುರಲ್ ಕ್ಯಾರಮಲ್ ಆ್ಯಂಡ್ ಆ್ಯಡೆಡ್ ಆರ್ಟಿಫಿಷಿಯಲ್ ರಮ್ ಫ್ಲೇವರಿಂಗ್ ಸಬ್ಸ್ಟೆನ್ಸಸ್ನ ಇದಕ್ಕೆ ಆ್ಯಡ್ ಮಾಡಿದ್ದಾರೆ. ಸೊ ಅವರೇ ಮೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದರಲ್ಲಿ ನಾವು ಆರ್ಟಿಫಿಷಿಯಲ್ ಕಲರು ಮತ್ತು ಫ್ಲೇವರ್ ಆ್ಯಡ್ ಮಾಡಿದ್ದೀವಿ ಅಂತ. ಹಾಗಿದ್ರೆ ಬನ್ನಿ ಇದನ್ನು ಓಪನ್ ಮಾಡಿ ಟೇಸ್ಟ್ ಮಾಡೇ ಬಿಡೋಣ. ಸೊ ನಿಮಗೆ ಗೊತ್ತು ಹೇಗೆ ಓಪನ್ ಮಾಡೋದು ಅಂತ. ಸೊ ಅವರೇ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಓಪನ್ ಮಾಡೋದು ಹೆಂಗೆ ಅಂತ. ಸೊ ಜಸ್ಟ್ ನಾರ್ಮಲ್ ಹೀಗೆ ಇಟ್ಕೊಂಡು ಹಿಂಗೆ ಹರಿದ್ರೆ ಓಪನ್ ಆಗುತ್ತೆ. ಇದು ಒಂದು ಪೇಪರಲ್ಲಿ ಇರುತ್ತೆ. ಆ್ಯಕ್ಚುಲಿ ಇದು 7 ಲೇಯರ್ ಟೆಟ್ರಾ ಪ್ಯಾಕ್ ಅಂತ ಹೇಳಿ ಅವರೇ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ನೋಡಿ, ಈ ಥರ ಹಿಂಗೆ ಓಪನ್ ಆಗುತ್ತೆ. ಸೊ ನಾವು ಒಂದು 30 ml ಹಾಕೊಳ್ಳೋಣ. ಫ್ರೆಂಡ್ಸ್, ನೀವು ನೋಡ್ಬೋದು ಆಲ್ಮೋಸ್ಟ್ ಅವ್ರು ಮೆನ್ಷನ್ ಮಾಡ್ದಂಗೆ ಆರ್ಟಿಫಿಷಿಯಲ್ ಕಲರಿಂಗು ಫ್ಲೇವರಿಂಗ್ ಎಲ್ಲ ಆ್ಯಡ್ ಮಾಡೇ ಇರ್ತಾರೆ. ಸ್ಮೆಲ್ ನೋಡೋಣ ಹೇಗಿದೆ ಅಂತ. ಚಿಯರ್ಸ್. ಆರ್ಟಿಫಿಷಿಯಲ್ ಕಲರಿಂಗ್ ಜೊತೆಗೆ ಫ್ಲೇವರಿಂಗು ಸೇಮ್ ಸ್ವಲ್ಪ ಹಾಗೆ ಬರ್ತಾ ಇದೆ. ಒಂಥರ ನಿಮಗೆ ಆಲ್ಕೋಹಾಲಿಕ್ ಹಿಂಟ್ ಇದೆ, ಮತ್ತು ಆ ರಮ್ ಫ್ಲೇವರಿಂಗ್ ಇದೆ. ಒಂಥರ ನಿಮಗೆ ಸ್ಪೈಸಿ ಹಿಂಟ್ ಬರುತ್ತಲ್ಲ, ಅದು ಕೂಡ ನಿಮಗೆ ಸಿಗ್ತಾ ಇದೆ. ಇದರ ಆಲ್ಕೋಹಾಲ್ ಪರ್ಸೆಂಟೇಜು 39% ಇದೆಯಪ್ಪ, ಬಟ್ ಮೂಗಿಗೆ ಹೊಡಿತಾ ಇದೆ. ಯಾವ ರೇಂಜಿಗೆ ಇರುತ್ತೆ ಕುಡ್ದು ಹೇಳ್ತೀನಿ. ಫ್ರೆಂಡ್ಸ್, ಕುಡಿದಾಗ ನಿಮಗೆ ಕ್ಯಾರಮಲ್ ಟೇಸ್ಟಿಂಗ್ ಇದೆ. ಸ್ವೀಟ್ನೆಸ್ ಅಂತೂ ಎತ್ತಿ ಕೊಡುತ್ತೆ. ಯಪ್ಪ, ತುಂಬಾ ಸ್ವೀಟ್ ಆಗಿದೆ. ಹಾಗೆ ನಿಮಗೆ ಪೆಲೆಟ್ ಮೇಲೆ ಹೋಗ್ತಾ ಇದ್ದಂಗೆ ನಿಮಗೆ ಸ್ಲೈಟಾಗಿ ಆ ಸ್ಪೈಸಿ ನೋಟ್ಸ್ ಇರುತ್ತೆ. ಒಂಥರ ನಿಮಗೆ ಡಿಫ್ರೆಂಟ್ ಆಗಿದೆ. ಆಮೇಲೆ ಗಂಟ್ಲಿಗೆ ಹೋಗ್ತಿದ್ದಂಗೆ ನಿಮಗೆ ಆಲ್ಕೋಹಾಲಿಕ್ ಹಿಂಟು ಹಂಗೆ ಗಂಟ್ಲು ಕೊಡುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ಆ ಸ್ಪೈಸಿ ಹಿಂಟು ಕೂಡ ಸರಿಯಾಗಿ ಕೊಡ್ತಾ ಇದೆ. ಒಂಥರ ಇದನ್ನು ಓಲ್ಡ್ ಮಾಂಕ್ ಟೇಸ್ಟ್ ಮ್ಯಾಚ್ ಮಾಡೋ ಥರನೇ ಈ ಅಮೃತ್ XXX ರಮ್ನ ಮಾಡಿದ್ದಾರೆ. ಸ್ವಲ್ಪ ಟೇಸ್ಟಿಂಗ್ ಸ್ವಲ್ಪ ಮ್ಯಾಚ್ ಮಾಡೋ ಥರ ಇದೆ ಸಿಮಿಲರ್ ಆಗಿ. ಬಟ್ ರಮ್ ಅಂದಮೇಲೆ ಸೊ ಇದೇ ಥರ ಟೇಸ್ಟಿಂಗ್ ಇರಲೇಬೇಕು. ಯಾಕೆ ಅಂದರೆ ಈ ವಿಸ್ಕಿ, ಈ ರಮ್ಮು, ಈ ಬ್ರ್ಯಾಂಡಿಗೆಲ್ಲ ಅದರದ್ದೇ ಆದಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸೊ ಹಾಗಾಗಿ ರಮ್ ಅಂದರೆ ಹೀಗೆ ಮಾಡಬೇಕು, ಹೀಗೆ ಇರುತ್ತೆ ಟೇಸ್ಟು ಅನ್ನೋದನ್ನು ಸ್ಪೆಸಿಫೈ ಮಾಡೋದಕ್ಕೆ ಈ ಫ್ಲೇವರಿಂಗ್ ಸಬ್ಸ್ಟೆನ್ಸಸ್ನ ಹಾಕಿರ್ತಾರೆ. ಸೊ ಅದರಲ್ಲಿ ಇದು ಓಕೆ ಅಂತಲೇ ಹೇಳ್ಬೋದು. ಒಂದು ವ್ಯಾಲ್ಯೂ ಫಾರ್ ಮನಿನಪ್ಪ.
ಸೊ ತುಂಬಾ ಬಡ್ಜೆಟ್ ಇಲ್ಲ, ದುಡ್ಡೇ ಇಲ್ಲ ಅನ್ನೋರು ತೊಗೊಂಡು ಕುಡಿಯೋದು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ತುಂಬಾ ಚೀಪಾಗಿರೋ ವಿಸ್ಕಿ ಮತ್ತು ರಮ್ಮು ತುಂಬಾ ಕೆಟ್ಟದು ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಅದು ಡಿಪೆಂಡ್ ಆಗುತ್ತೆ ಮ್ಯಾನುಫ್ಯಾಕ್ಚರರ್ ಮೇಲೆ, ಬ್ರ್ಯಾಂಡ್ ಮೇಲೆ, ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ಇದನ್ನು ಕುಡಿಯೋರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಯಾಕೆ ಅಂದರೆ ಇದು ಅವರ ಬಾಡಿ ತಗೊಳುತ್ತೋ ಇಲ್ವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ತುಂಬ ಜನಕ್ಕೆ ಪ್ರೈಸ್ ಪರವಾಗಿಲ್ಲ, ಬಾಡಿ ತಡೆಯುತ್ತೆ ಅನ್ನೋರು ಕುಡಿತಾರೆ. ಒಬ್ಬೊಬ್ಬರು ಇಲ್ಲ ನನಗೆ ಆಗೋದೇ ಇಲ್ಲ ಇದು ಕುಡಿದ್ರೆ ಅನ್ನೋರು ಇದನ್ನು ಬಿಡ್ತಾರೆ. ಸೊ ನಾನು ಹೇಳೋದಂದರೆ ಇದು ಒಂದು ಓಕೆ ಅಂತಲೇ ಹೇಳ್ಬೋದು. ಒಂದು ಬಡ್ಜೆಟ್ ಫ್ರೆಂಡ್ಲಿ, ಏನಂತಾರೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತಾರಲ್ಲ, ಸೊ ಹಾಗೆ ಇದರ ಟೇಸ್ಟಿಂಗ್ ಇದೆ. ಸೊ ಚೆನ್ನಾಗಿದೆ, ತುಂಬಾ ಕೆಟ್ಟದಾಗಿದೆ ಅಂತ ಹೇಳ್ತಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿದೆ. ಸೊ ನೀವೇನಾದ್ರು ಟ್ರೈ ಮಾಡಿದರೆ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ, ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ.